ಸುಮ್ನೆ ಫ್ಯಾಷನ್ಗೆ ಸ್ಟೆಥೋಸ್ಕೋಪ್ ಇಟ್ಕೋ ಹುಡ್ಗೀರು ಅವಳಪ್ಪನ್ಗೆ ಒಂದು ನರ್ಸಿಂಗ್ ಹೋಮ್ ಮಾಡೋ ಪ್ಲಾನ್ ಸಿಡುಕಿದರು. ಇದು ತನಗೆ ಕೇಳಿಸೇ ಇಲ್ಲವೆನ್ನಂತೆ ಫ್ಲಾಸ್ಕ್ ಹಿಡಿದು ಹೋದಳು ಸಂಧ್ಯಾ. ಇಂದಿನ ಘಟನೆಗಳು, ಚಿತ್ರಗಳು ಯಾವುದೂ ಅಪರೂಪವಲ್ಲ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಒಂದು ಗ್ಲಾಸ್ಗೆ ಕಾಫಿ ಬಗ್ಗಿಸಿ ಅವನ ಮುಂದಿಡಿದು ಸಂಧ್ಯಾನ ನೋಡಿದ. ಚಕಚಕನೆ ಕೆಲಸ ಮಾಡುವ ಅವಳ ಶ್ರದ್ಧೆ ಬೆರಗುಗೊಳಿಸುವಂತಿತ್ತು. ಕುತ್ಕೋ ಸಂಧ್ಯಾ ಎಂದ ಡಾಕ್ಟರ್ ಸುಧಾಕರ್. ಅವಳ ಕೈಯಲ್ಲಿನ ಫ್ಲಾಸ್ಕ್ ಪಡೆದು ಕಾಫಿಯನ್ನು ಮುಚ್ಚಳಕ್ಕೆ ಬಗ್ಗಿಸಿ, ತಗೋ, ನಮ್ಗಿಂತ ನೀನೇ ಹೆಚ್ಚಾಗಿ ದಣದಿದ್ದೀಯ ಹೇಳಿದ. ಕಣ್ ಬಿಟ್ಟಳು. ಬರೀ ಹೆಲ್ಪರ್ ಆಗಿ ಕೆಲಸ ಮಾಡಿದ್ದಳಷ್ಟೆ. ನಂಗೇನು ದಣವಾಗಿಲ್ಲ ಡಾಕ್ಟರ್ ಅಂದಳು ಆಶ್ಚರ್ಯದಿಂದ. ಶ್, ಸುಮ್ಮನ್ ಕುಡಿ. ಈಗ ಹೆಚ್ಚು ಮಾತು ಬೇಡ. ಈ ಒಡಗಳನ್ನೇ ತಗೊಂಡೋಗಿ ಡಾಕ್ಟರ್ಗೆ ಹ್ಯಾಂಡ್ ಓವರ್ ಮಾಡ್ಬಿಡು. ಅದೇನು ಆಸೆ ಹೆಂಗಸರಿಗೆ ಚಿನ್ನದ ಮೇಲೆ? ಇಷ್ಟೊಂದು ಒಡವೆನ ಮೈ ಮೇಲೆ ಏರ್ಕೊಂಡು ಹೊರಟ ಆ ಹೆಣ್ಣಿಗೆ ಎಷ್ಟು ವರ್ಷ ಬದುಕುವ ಆಸೆ ಇತ್ತೋ. ಗ್ರೇಟ್ ಟ್ರಾಜಿಡಿ ಹಣೆ ಹೊತ್ತಿಕೊಂಡ. ಅಷ್ಟರಲ್ಲಿ ಫೋನ್ ಸದ್ದು ಮಾಡಿತು. ಈಗಾಗಲೇ ಪೊಲೀಸರು ಬಂದು ಆಗಿತ್ತು. ಆಕ್ಸಿಡೆಂಟ್ ಆದವರನ್ನು ನರ್ಸಿಂಗ್ ಹೋಮ್ನ ಹತ್ತಿರದಲ್ಲಿ ಇದ್ದಿದ್ದರಿಂದ ಬಿಟ್ ಪೊಲೀಸ್ ಇಬ್ಬರು ಆಟೋದವರ ಸಹಾಯದಿಂದ ತಂದು ಸೇರಿಸಿದ್ದ. ಬಂದ ಶಾಂತಿ ಚಾರ್ಜ್ ವಹಿಸಿಕೊಂಡು ಹೊರಟಾಗ ಸ್ಕೂಟರ್ ಏರುತ್ತಿದ್ದ ಡಾಕ್ಟರ್ ಸುಧಾಕರ್, ಸಂಧ್ಯಾ ಬಂದ್ರೆ ಇದನ್ನ ಕೊಟ್ಬಿಡು. ಆಪರೇಷನ್ ಥಿಯೇಟರ್ನಲ್ಲಿ ಸಿಕ್ಕ ಉಂಗರ. ಆ ಮಹದಾಯಿತಿ ಕಾಣತ್ತೆ. ಜೇಬಿನಿಂದ 3 ಬಿಳಿಯ ಕಲ್ಲಿನ ಉಂಗರ ತೆಗೆದು ಅವಳ ಕೈಗೆ ಕೊಟ್ಟು ಸ್ಕೂಟರ್ ಏರಿದ್ದ. ಇದನ್ನು ಯಾರಿಗೆ ಕೊಡುವುದೆಂದು ಯೋಚಿಸಿದಳು. ಮಾರ್ಟಿನಾಗೆ ಡಾಕ್ಟರ್ ನಿಶಾನ ಕಂಡರಾಗುತ್ತಿರಲಿಲ್ಲ. ಸಾಕಷ್ಟು ಸಲ ಡಾಕ್ಟರ್ ನರ್ಸ್ ಎಂಬ ಅಂತೆ ಮರೆತು ಏಕವಚನದಲ್ಲಿ ಜಗಳವಾಡುತ್ತಿದ್ದರು. ಇನ್ನು ರಿಸೆಪ್ಷನಿಸ್ಟ್ ಶಾಂತಿ ಎಲ್ಲೋ ಕಳೆದು ಹೋದಂತೆ ಎತ್ತಿ ಹಾಕುವಳು. ಇನ್ನು ಡಾಕ್ಟರ್ ಅನುರಾಧ ಕೈಗೆ ಹೋದರೆ ಸುರಿಮಳೆ ತನ್ನ ಹ್ಯಾಂಡ್ ಬ್ಯಾಗ್ನ ಜಿಪ್ ತೆಗೆದು ಹಾಕಿಕೊಂಡಳು. ಗಂಟೆ 8 ಕಾಲಾಗಿದ್ದರೂ ಸಹ ಬಿಸಿಲಿನ ತೀಕ್ಷ್ಣತೆ ಏರಿತ್ತು. 1, 2, 3 ಕಿಲೋಮೀಟರ್ ಆಗಿದ್ದರಿಂದ ಅರ್ಧ ಗಂಟೆ, 1 ಗಂಟೆ ಕಾಯುವುದರ ಬದಲು ನಡೆದೇ ಮನೆ ಸೇರಬಹುದಿತ್ತು. ಒಂದಿಷ್ಟು ತರಕಾರಿ ಅಂಥದನ್ನು ಕೊಳ್ಳುವ ಅಗತ್ಯವಿದ್ದರಿಂದ ನಡೆದೇ ಮಾರ್ಕೆಟ್ನತ್ತ ಹೊರಟಳು. ತರಕಾರಿ ಹಿಡಿದು ಮನೆಗೆ ಬರುವ ವೇಳೆಗೆ ಅವಳಮ್ಮ ಕಾಂಪೌಂಡ್ನಲ್ಲಿ ನಿಂತು ನೀರು ಹಾಕಿದ ವಿದ್ಯೆಯ ತಲಗೂಲನ್ನು ಕೊಡುವುತ್ತಿದ್ದರು. ಮಗಳತ್ತ ನೋಟ ತಿರುಗಿಸಿದರು. ಕತ್ತಲನ್ನು ತಡವಿ ನೋಡಿಕೊಂಡ ಸಂಧ್ಯಾ, ಏನಿದು ನನ್ನ ಕತ್ತಿನಲ್ಲಿ ಎಂದಳು ತುಸು ಗಾಬರಿ ಬೆರೆಸಿ. ಆಕೆ ನಿಟ್ಟುಸಿರಿದಬ್ಬಿ, ಏನಿಲ್ಲ ಅಂತ ಕೇಳು. ಈ ವಯಸ್ಸಿನಲ್ಲಿ ಕುತ್ತಿಗೆಯಲ್ಲಿ ಕರಿಮಣಿ ಇದ್ದರೇನು ಚೆಂದ. ವಯಸ್ಸಿಗೆ ಬಂದ ಹೆಣ್ಣುಮಕ್ಕಳು ಬರೇ ಕೊರೆಯನ್ನು ನೋಡ್ಬಾರ್ದು ಅನ್ನೋರು ಹಿರಿಯರು. ವ್ಯಥೆಯ ಮಾತುಗಳು ಬಂದು ಎರಜಾಡಿದವು ಅವಳ ಮುಖದ ಮೇಲೆ. ಸಹಿಸಲು ಕಷ್ಟವೆನಿಸಿತು ಸಂಧ್ಯಾಗೆ. ಯಾವ ಹಿರಿಯರು? ಕೆಲವು ಲೆಕ್ಕಾಚಾರಗಳು ಕಾಲಕಾಲಕ್ಕೆ ಬದಲಾಗುತ್ತಾ ಇರುತ್ತೆ. ಸುಮ್ಮನೆ ಅವನ್ನ ಮನಸ್ಸಲ್ಲಿ ಇಟ್ಕೋಬಾರ್ದು ಮೃದುವಾಗಿಯೇ ಹೇಳಿದಳು. ಶಾರದಮ್ಮ ಎಂದು ಅರ್ಥ ಮಾಡಿಕೊಳ್ಳಲಾರರು. ನನ್ನ ವಯಸ್ಸು ಪರಿಸ್ಥಿತಿಯಿದ್ದರೆ ಅರ್ಥವಾಗೋದು. ಇಲ್ಲಿಂದಮೇಲೆ ಗಂಡಿನ ಅನ್ವೇಷಣೆ ನಿಂತದ್ದಾಯಿತು. ಮತ್ತೊಂದು ಕೊಂಕು ಮಾತು. ಊರಿಗೆ ಹೋಗುತ್ತಿದ್ದಾಗ ಮಾತ್ರ ಕೇಳುತ್ತಿದ್ದ ಮಾತುಗಳನ್ನು ಎತ್ತಿ ಅನಿವಾರ್ಯವೆಂದುಕೊಂಡು ಸುಮ್ಮನೆ ಒಳಗೆ ನಡೆದಳು. ಇನ್ನು ಹಾಸಿಗೆಯ ಮೇಲೆ ಇದ್ದ ಶ್ರೀಪತಿಗಳು ತೀರಾ ಬಲಹೀನರಾಗಿ ಕಂಡರು. ಅವರು ಯಾವುದೇ ಸ್ಥಿತಿಯಲ್ಲಿರಲಿ ಈ ಸಂಸಾರಕ್ಕೆ ಅವಳ ಅಗತ್ಯವಿತ್ತು. ತರಕಾರಿಯ ಬ್ಯಾಗನ್ನು ಅಲ್ಲೇ ಇಟ್ಟು ತಂದೆಯ ಬಳಿ ಕೂತಳು. ಹೇಗನ್ಸುತ್ತೆ ಅಪ್ಪ ಕೇಳಿದಳು. ಪರವಾಗಿಲ್ಲ ಅಂತ ಅನ್ಸುತ್ತಾ ಇದೆ. ನಿಂಗೆ ಕೆಲಸ ವಿಪರೀತ ಆಯ್ತು ಅನ್ಸಲ್ವಾ? ಮಗಳನ್ನು ಅಭಿಮಾನದಿಂದ ನೋಡುತ್ತಾ ಕೇಳಿದರು. ತುಟಿಗಳ ಮೇಲೆ ನಗು ಹರಳಿಸಿ, ಎಂಥದೂ ಇಲ್ಲ. ಸಮಯ ಸರಿದು ಹೋಗೋದೇ ಗೊತ್ತಾಗಲ್ಲ. ತುಂಬಾ ಇಷ್ಟಪಡೋಂಥ ಕೆಲಸ. ನೀನು ಸ್ವಲ್ಪ ಚೇತರಿಸ್ಕೊಂಡ್ಮೇಲೆ ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ ಏನಾದರೂ ತಗೊಂಡ್ಯಾ? ಕಾಫಿ ಕುಡ್ದೆ. ಅಡುಗೆ ಇಟ್ಟಿರಬೇಕು. ಮಧ್ಯಾಹ್ನ ಒಂದ್ಸಲ ಊಟ ಮಾಡ್ಕೊಂಡು ಹೇಗೂ ಬಂದಿದೆಯಲ್ಲ. ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂದಾಗ ಮೇಲೆದ್ದು ಬಚ್ಚಲ ಮನೆಗೆ ಹೋಗಿ ಬಂದವಳು ಬೆಚ್ಚಗಿದ್ದ ನೀರಿನಲ್ಲಿಯೇ ಬಟ್ಟೆ ಹಿಡಿದು ಹೋಗಿ ಸ್ನಾನ ಮುಗಿಸಿಕೊಂಡು ಬಂದಳು. ಇಡೀ ರಾತ್ರಿ ನಿದ್ದೆಗೆಟ್ಟ ದಣಿವು. ಶಾರದಮ್ಮ 1 ಲೋಟ ಕಾಫಿ ಹಿಡಿದು ಬಂದರು. ಡಬ್ಬ ಹಾಲು ಹಾಕಿಸ್ಕೊಳ್ಳೋಣ ಅಂತ. ಅರ್ಧ ಲೀಟರ್ಗೆ ಇನ್ನೂ 1.5 ಕಡಿಮೆ. ಲೋಟ ಅವಳ ಮುಂದಿಟ್ಟು ಹೇಳಿದಾಗ ಒಳಗೆ ಹೋಗಿ ಇನ್ನೊಂದು ಲೋಟ ಹಿಡಿದು ಬಂದು ಅರ್ಧ ಕಾಫಿಯನ್ನು ಆ ಲೋಟಕ್ಕೆ ಬಗ್ಗಿಸಿ ತಾಯಿಯ ಮುಂದಿಟ್ಟಳು. 3-4 ಸಲ ಕಾಫಿ ಆಯ್ತು ಅಂತ. ಮತ್ತೆ ಈಗ ಕುಡಿಯೋಕೆ ಕಷ್ಟ. ಅವಳು ಬರೀ ನೀರು ಕುಡಿದಿದ್ದಷ್ಟೇ. ಈ ತುಂಬು ಸಂಸಾರವನ್ನು ತನ್ನ ಸಂಪಾದನೆಯಲ್ಲಿ ತೂಗಿಸಬೇಕೆಂದರೆ ಇದೆಲ್ಲ ಅನಿವಾರ್ಯ.
ಅದೇನು ಅಷ್ಟು ಸಲ ಕಾಫಿ ಕುಡಿಯೋದು? ಅಲ್ಲಿ ಯಾರು ಕಾಫಿ ಮಾಡಿಕೊಡ್ತಾರೆ? ಶಾರದಮ್ಮ ಸಂಶಯವನ್ನು ನಿವಾರಿಸಿದ್ದು ಶ್ರೀಪತಿ. ನಿಂಗೆ ಹೇಳಿದರೂ ಅರ್ಥವಾಗೋಲ್ಲ ಬಿಡು. ಶಾರದಾ, ಬೇಗನೆ ಅಡುಗೆ ಮುಗಿಸು. ರಾತ್ರಿ ಡ್ಯೂಟಿ ಮಾಡಿ ದಣಿದಿದ್ದಾಳೆ. ಒಂದು ತುತ್ತು ಬಿಸಿಯಾಗಿ ಊಟ ಮಾಡಿ ಮಲಗಲಿ, ಹೆಂಡತಿಗೆ ಸಲಹೆ ಇತ್ತರು. ಸುಮ್ಮನೆ ಮಾತಾಡಿ ಮಗಳ ತಲೆ ಬಿಸಿ ಮಾಡುವುದು ಅವರಿಗೆ ಬೇಕಿರಲಿಲ್ಲ. ತಂದೆ ತರಕಾರಿ ಹಿಡಿದು ತಾನೇ ಅಡುಗೆ ಮನೆಗೆ ಹೋದಳು ಸಂಧ್ಯಾ. ಮನೆ ಮುಂದೆ ಬರೀ ತರಕಾರಿ ತೀರಾ ತುಟ್ಟಿ ಎಂದು ಶಾರದಮ್ಮ ಕೊಳ್ಳಲು ಹಿಂಜರಿಯುತ್ತಿದ್ದರು. ಆ ಹಣ ರಾಘವೇಂದ್ರನ ಬಿಸ್ಕೆಟ್ಟು, ಚಾಕ್ಲೇಟು ವ್ಯಾಮೋಹಕ್ಕೆ ಕರಗಿ ಹೋಗುತ್ತಿತ್ತು. ಅದು ಅವರುಗಳ ಮಟ್ಟಿಗೆ ತೀರಾ ದುಂದೆ. ಹಾಗೆಂದು ಹೇಳಲು ಮಾತ್ರ ಸಾಧ್ಯವಿರಲಿಲ್ಲ. ಸಣ್ಣ ಗ್ಯಾಸ್ ಸ್ಟವ್ ಉರಿಯಲ್ಲಿ ಬೇಳೆ ಬೇಯುತ್ತಿತ್ತು. ಸರಿಯಾಗಿ ಗ್ಯಾಸ್ ಸ್ಟವ್ನಲ್ಲಿ ಅಡುಗೆ ಮಾಡುವುದು ತಿಳಿಯದ ಶಾರದಮ್ಮ ಸಾರು ಹುಳಿಯನ್ನು ಅರ್ಧ ಗಂಟೆಗಳ ಕಾಲ ಕುದಿಯಲು ಇಡುತ್ತಿದ್ದರು. ಏನಾದರೂ ಹೇಳಲು ಹೋದರೆ ರೇಗುವುದು, ಜೊತೆಗೆ ಕಣ್ಣೀರು ಬೇರೆ. ಅದಕ್ಕಾಗಿ ತೆಪ್ಪಾಗಿ ಹೆಚ್ಚು ಕಡಿಮೆ ಅಡುಗೆ ಕೆಲಸ ತಾನೇ ಮುಗಿಸುತ್ತಿದ್ದಳು. ಅಮ್ಮ, ನೀನೊಂದಿಷ್ಟು ಹೆಚ್ಚು ಕೊಡು, ನಾನು ಬೇಗ ಅಡುಗೆ ಕೆಲಸ ಮುಗಿಸ್ಬಿಡ್ತೀನಿ. ಹುಡುಗ್ರಿಗೇನು ತಿಂಡಿ ಮಾಡಿ ಕೊಡ್ಲಿಲ್ವಾ ಕೇಳಿದಳು ಗ್ಯಾಸ್ನ ಉರಿ ಹೆಚ್ಚಿಸುತ್ತಾ. ಊರಿಂದ ತಂದ ಇಳಿಗೆ ಮಣೆಯನ್ನು ಮುಂದೆ ಇಟ್ಟುಕೊಳ್ಳುತ್ತಾ, ನಿಮ್ಮಪ್ಪ ಬೇಡ ಅಂದ್ರು. ರಾಘವೇಂದ್ರ ಹಸಿವಂತೂ ಪರದಾಡಿಬಿಟ್ಟ. ನಾನೇನಾದರೂ ತಗೋ ಅಂತ 2 ರೂಪಾಯಿ ಕೊಟ್ಟು ಕಳಿಸ್ದೆ ಎಂದ ಕೂಡಲೇ ಹೆಗಡಿ ಬಿದ್ದಳು. ತಾಯಿ ಕೂಡಿ ಇಟ್ಟ ಹಣ ರಾಘವೇಂದ್ರನ ಪಾಲಾಗಿ ಬಿಡುತ್ತೆಂದು ಅವಳಿಗೆ ಗೊತ್ತು. ಅಮ್ಮ, ಅವನು ಹಸಿವು ಎಂದರೆ ಮನೆಯಲ್ಲೇನಾದರೂ ಮಾಡಿಕೊಡು. ಚಾಕ್ಲೇಟು ಬಿಸ್ಕೆಟ್ ತಿಂದರೆ ಹೊಟ್ಟೆ ತುಂಬುತ್ತಾ? ಅದೇನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುತ್ತಾ ಅನ್ನ ಬಸಿದು ಒಂದಿಷ್ಟು ನಿಂಬೆ ಹುಳಿಯ ಒಗ್ಗರಣೆ ಹಾಕಿ ಮೂವರನ್ನು ಕರೆದುಕೊಟ್ಟಳು. ಅಡಿಗೆ ಮುಗಿದ ನಂತರ ಎಲ್ಲರಿಗೂ ತಟ್ಟೆ ಹಾಕಿ ತಾನು ಒಂದು ತುತ್ತು ಗಬಗಬನೆ ತಿಂದು ಚಾಪೆ ಮೇಲೆ ಉರುಳಿಕೊಂಡಳು. ಇಲ್ಲಿಗೆ ಬಂದ ಮೇಲೆ ತನ್ನ ಹಾಸಿಗೆಯನ್ನು ತಾಯಿಗೆ ಬಿಟ್ಟು ತಾನು ಆರಾಮಾಗಿ ಚಾಪೆಯ ಮೇಲೆ ಮಲಗುತ್ತಿದ್ದಳು. ತಾಯಿಯ ಬೇಜಾರು, ಕಣ್ಣೀರು ಕೂಡ ಅವಳನ್ನೇನು ಮಾಡಲಿಲ್ಲ. ಮನೆ ಮಾಡಿ ಕುಟುಂಬವನ್ನು ಇಲ್ಲಿಗೆ ಕರೆತರುವ ಮುನ್ನ ಸಿಸ್ಟರ್ ಚರಿತ್ರೆ ರೂಮಿನಲ್ಲಿ ಇರುತ್ತಿದ್ದಳು. ಅವಳ ಸ್ವಭಾವ ನಡತೆ ಇವಳಿಗೆ ಒಗ್ಗದಿದ್ದರೂ ಅಂಟಿದರೂ ಅಂಟದಂತೆ ಇದ್ದಳು. ಕಮಲ ಕೆಸರಿನ ಕಡೆ ನಡೆಯುವ ಇದ್ದರೂ ಪರಿಶುಭ್ರವಾಗಿಯೇ ಇರುತ್ತದೆ. ಮಾತು ಸಂಧ್ಯಳಿಗೆ ಅನ್ವಯವಾಗುತ್ತಿತ್ತು. ಬಂದ ಶಾರದಮ್ಮ ಮಗಳನ್ನು ವಾತ್ಸಲ್ಯದಿಂದ ನೋಡಿದರು. 17-18ಕ್ಕೆ ವಿವಾಹವಾಗಿದ್ದರೆ 1-2 ಪುಟ್ಟ ಮಕ್ಕಳಿರುತ್ತಿದ್ದರು. ಅವಳದೇ ಗಂಡು ಮಕ್ಕಳು, ಸಂಸಾರ ಎಷ್ಟೊಂದು ಚಲೋ ಇರ್ತಿತ್ತು. ಸುಖ ಸೌಭಾಗ್ಯದಿಂದ ವಂಚಿತಳಾಗಿ ತಮಗಾಗಿ ದುಡಿಯುತ್ತಿದ್ದಾಳೆ. ಇದಕ್ಕೆ ಯಾರನ್ನು ಹೊಣೆ ಮಾಡುವುದು? ಶ್ರೀಪತಿಗಳು ಕೆಮ್ಮಿದ್ದರಿಂದ ನೀರನ್ನು ಹಿಡಿದು ರೂಮಿಗೆ ಹೋದರು. ಆ ಪುಟ್ಟ ಮನೆಗೊಂದು ಚಿಕ್ಕ ರೂಮು. ಅದನ್ನು ಅಪ್ಪ ಅಮ್ಮನಿಗೆ ಬಿಟ್ಟುಕೊಟ್ಟು ಹುಡುಗರೊಂದಿಗೆ ನಡುಮನೆಯಲ್ಲಿ ಮಲಗಿದ್ದ ಗಂಡನ ಸಮೀಪ ಕೂತರು. ಶಾರದಾ, ನೀನು ಬಂದೆ ಎಂದರೆ ನನಗೆ ಭಯವಾಗುತ್ತೆ ಕಣೆ ಎಂದ್ರು ಮೆಲುವಾಗಿ. ಸದಾ ಮಗಳ ಕುತ್ತಿಗೆ ತಾಳಿ ಬಗ್ಗೆ ಮಾತನಾಡುವ ಹೆಂಡತಿಯನ್ನು ಹೇಗೆ ಸಾಂತ್ವನಿಸಬೇಕೆಂದು ಅವರಿಗೆ ತಿಳಿಯಲಿಲ್ಲ. ಬಹುಶಃ ಗಂಡನಾಡಿದ ಮಾತು ಆಕೆಯ ಮಸ್ತಿಷ್ಕಕ್ಕೆ ಪ್ರವೇಶಿಸಲೇ ಇಲ್ಲ. ಯಾಕೋ ಕೆಮ್ಮುತ್ತಾ ಇದ್ದೀರಾ? ರಾಘವೇಂದ್ರನಿಗೂ ಕೆಮ್ಮು. ಇಲ್ಲಿ ಅಸಾಧ್ಯ, ಬಿಸಿಲು ಕೂಡ ಜಾಸ್ತಿ. ಅಮ್ಮನಾಡಿದ ಮಾತುಗಳು ಅವಳಿಗೆ ಕೇಳಿಸುತ್ತಿತ್ತು. ಅದೆಲ್ಲ ಇರ್ಲಿ, ಒಳ್ಳೆ ಮಗಳನ್ನ ಎತ್ತುಕೊಟ್ಟೆ ಶಾರದಾ. 1000ರಲ್ಲಿ ಒಬ್ಳು. ನಾವು ಅವಳಿಗೆ ಏನು ಮಾಡಿದ್ದೀವಿ? ಅವಳು ಮಾಡ್ತಾ ಇರೋದು ಹೆಚ್ಚು. ಮಗಳ ಬಗ್ಗೆ ಅಭಿಮಾನದಿಂದ ಹೇಳಿಕೊಂಡರು. ಆದರೂ ಒಂದು ರೀತಿಯ ಭಯ. ಈ ಸಂಸಾರಕ್ಕೆ ಜೀವ ತೆಗೆಯುವ ಅವಳು ಒಂಟಿಯಾಗಿ ಉಳಿದು ಬಿಡಬೇಕಾ? ಅಯ್ಯೋ, ಮಗಳು ಬದಲು ಮಗನಾಗಿದ್ರೆ ಚೆನ್ನಾಗಿರ್ತಿತ್ತು. ಇಷ್ಟೊತ್ತಿಗೆ ಅವಳ ವಿವಾಹವಾಗಿ ಮನೆಗೆ ಸೊಸೆ ಬಂದಿರೋಳು. ನನಗೆ ಕೆಲಸ ಕಾರ್ಯದಲ್ಲಿ ಸಹಾಯ ಮಾಡೋಳು. ಗಂಡಾಗಿದ್ದರೆ ಯಾರಾದರೂ ಹೆಣ್ಣು ಕೊಡೋಕೆ ಮುಂದೆ ಬರೋರು. ಈಗ ನೋಡಿ, ಜಾತಕ ಹಿಡ್ಕೊಂಡು ಗಂಡು ಎತ್ತೋರ ಮನೆಗಳ ಮುಂದೆ ಹೋಗಿ ನಿಲ್ಲಬೇಕು ಎಂದರು ಶಾರದಮ್ಮ. ಹೆಣ್ಣಾಗಿ ಸಂಧ್ಯಾ ಹುಟ್ಟಿದ್ದೇ ತಪ್ಪಾಯಿತೆನ್ನುವಂತೆ ಮಾತನಾಡಿದರು. ಶ್ರೀಪತಿಗಳ ಮುಖ ಕೆಂಪಾಯಿತು. ಮುಚ್ಚೆ ಬಾಯಿ, ಸಾಕು. ನಿನ್ನಕ್ಕನ ಮಗ ನಮ್ಮ ಸಂಧ್ಯಾಗಿಂತ 2-3 ವರ್ಷ ದೊಡ್ಡೋನು. ಈಗ ನಿನ್ನಕ್ಕನ ಸುಖ ಲೆಕ್ಕ ಹಾಕೋ. ನಾನು ಮಲಗ್ತೀನಿ, ನೀನು ಆಚೆ ಹೋಗು ಗದರಿಕೊಂಡರು. ಆಕೆ ತುಟಿ ಬಿಗಿದಿಟ್ಟುಕೊಂಡು ಹೊರಗೆ ಬಂದರು. ಆಕೆಯ ಅಕ್ಕನ ಮಗ ಬುದ್ಧಿವಂತ. B.Com ಮುಗಿದ ಕೂಡಲೇ ಕೆಲಸ ಸಿಕ್ಕಿತು. 6 ತಿಂಗಳಲ್ಲಿಯೇ ತನ್ನ ಸಹೋದ್ಯೋಗಿಯನ್ನು ವಿವಾಹವಾಗಿ ಅವಳ ಮನೆಯಲ್ಲಿ ನೆಲೆಸೇ ಬಿಟ್ಟ. ಮನೆಯವರಿಗೆ ಸಹಾಯ ಮಾಡುವುದಾಗಲಿ ಇತ್ತ ಹೊರಳಿಯೂ ಕೂಡ ನೋಡಲೇ ಇಲ್ಲ. ಕೆನ್ನೆಗೆ ಹಾಕಿಕೊಂಡರೂ ದೇವರ ಮುಂದೆ ಸಂಧ್ಯಾಳಂತ ಮಗಳನ್ನು ಕೊಟ್ಟ ಉಪಕಾರ ಮಾಡಿದೆ. ಇಲ್ಲದಿದ್ದರೆ ನಾವು ಬೀದಿ ಪಾಲಾಗಬೇಕಿತ್ತು. ಕಣ್ತುಂಬಿ ಹೇಳಿಕೊಂಡರು. ಇಂಥ ಭಾವ ಆಲೋಚನೆಗಳ ನಿಮಿಷಗಳಲ್ಲೇ ಮುಗಿದು ಹೋಗುತ್ತಿತ್ತು. ಆಮೇಲೆ ಮಗಳ ಮಾಂಗಲ್ಯ ಭಾಗ್ಯ.
ಅದೇ ಬೀದಿಯಲ್ಲಿನ ಕಡೆಯಲ್ಲಿ ಪುರೋಹಿತರ ಮನೆಯವರೊಂದಿಗೆ ಪರಿಚಯ ಮಾಡಿಕೊಂಡವರು. ಮಗಳ ಜಾತಕ ಕೊಂಡೊಯ್ದು ಕೊಟ್ಟು ಬಂದ ಮೇಲೆ ಒಂದಿಷ್ಟು ಸಮಾಧಾನ. ವಿಷಯ ತಿಳಿದ ಶ್ರೀಪತಿ ಕಣ್ಮುಚ್ಚಿ ನೋವಿನ ನಗೆ ನಕ್ಕರು.